ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶಾಂಭವಿ ಸೈನ್ಸ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಚೆನ್ನಾಗಿದ್ದೀನಿ. ಇಲ್ಲಿ ಇವೆರಡಿದೆ, ಅಲ್ಲಿ ಒಂದು ಗಂಡು ಬೇಕು, ಇಲ್ಲೊಂದು ಹೆಣ್ಣು ಬೇಕು. ಇದು ಯಾವುದರಲ್ಲೂ ಅಷ್ಟು ಆ್ಯಕ್ಟಿವಿಟಿ ಇಲ್ಲ. ನಾನ್ ವೆಜ್ ತಂದು ಕೊಟ್ಟರೆ ಫುಲ್ ಆ್ಯಕ್ಟಿವು, ಅವರಿಬ್ಬರಿಗೂ ತಿನ್ನೋಕ್ಕೆ ಬರೋಲ್ಲ, ಜೋರು ಬೇರೆ ಮಾಡುತ್ತೆ, ಮುಗ್ಸೋಕ್ಕೆ ಬಿಡೋದಿಲ್ಲ. ಅವನಿದಾನಲ್ಲ ಪೂರಾ ಪುಂಡ. ಅವನು ಪುಂಡ ಅಂದರೆ ಪುಂಡ, ಇಲ್ಲಿ ಹತ್ತಿದೆ, ಅಲ್ಲಿ ಹತ್ತಿದೆ, ಅಲ್ಲಿ ಮಾಡಿದೆ, ಇಲ್ಲಿ ಮಾಡಿದೆ. ಬಟ್ ಅವ್ನು ಹೆದರಿಸಿದಾಗ ಮಾತ್ರ ಇದು ಒಂದು ಚೂರು ಇದು ಮಾಡೋದಿಲ್ಲ. ಇದು ಬೆಕ್ಕಿನ ಜೋರು ನಮ್ಮ ಕತೆ ಇದು. ಓಕೆ, ವಿಡಿಯೋಗೆ ಎಂಟ್ರಿ ಹಾಕೋಣ. ಇವತ್ತಿನ ಬೆಳಗಿನ ಪೂಜೆ. ಹಾಗೆ ಇದು ಬೆಳಗಿನ ಪೂಜೆ ಆಗೋಕ್ಕಿಂತ ಮುಂಚೆ ನಾನು ಒಂದನ್ನು ತಲೆಗೆ ಇದನ್ನು ಮಾಡಿ ಹಚ್ಕೊಂಡಿದ್ದೀನಿ, ಪ್ಯಾಕ್ ಹಚ್ಕೊಂಡಿದ್ದೀನಿ. ಇದು ಆಲ್ರೆಡಿ ನಾನು ನನ್ನ ಯೂಟ್ಯೂಬಲ್ಲಿ ತೋರಿಸಿದ್ದೀನಿ, ಅದನ್ನು ಬೇಕಾದ್ರೆ ನೀವು ನೋಡ್ಕೊಳ್ಳಿ. ಈ ಪ್ಯಾಕನ್ನು ಹಚ್ಕೊಂಡ್ರೆ ತಲೆ ಕೂದಲು ಕಮ್ಮಿ ಆಗುತ್ತೆ. ಹಾಗೆ ಪ್ರತಿಯೊಂದು ಡೀಟೇಲ್ಸು ನಾಳಿನ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಇದರಿಂದ ಏನು ಯೂಸ್ ಆಗುತ್ತೆ ಹಚ್ಕೊಳ್ಳೋದ್ರಿಂದ, ಅದು ಮಾನ್ಸೂನಲ್ಲಿ ಈ ಥರ ಎಲ್ಲ ಹಚ್ಕೊಂಡಾಗ ಏನು ಯೂಸ್ ಆಗುತ್ತೆ, ನಾವು ಯಾವ ಥರ ಹೇರ್ ಕೇರ್ ಮಾಡ್ಕೋಬೇಕು, ಮಾನ್ಸೂನಲ್ಲಿ ಫೇಸನ್ನು ಹೇಗೆ ಕೇರ್ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇದನ್ನು ತಲೆಗೆ ಹಚ್ಕೊಂಡಿದ್ದಾಯಿತು. ಇದು ನೆಕ್ಸ್ಟು ನಾನೊಂದು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ತೀನಿ. ಈ ಫೇಸ್ ಪ್ಯಾಕನ್ನು ಅಷ್ಟೇ ಹಚ್ಕೊಳ್ತಾ ಇದ್ದರೆ ಮುಖದ ಮೇಲೆ ಇರ್ತಕ್ಕಂಥ ಸಣ್ಣ ಸಣ್ಣ ಗುಳ್ಳೆಗಳು, ಆಮೇಲೆ ಕಲೆಗಳು, ಆಮೇಲೆ ಮುಖ ಸ್ಕಿನ್ನು ಬ್ರೈಟ್ ಆಗಿರುತ್ತೆ, ಸ್ಮೂತಾಗೂ ಇರುತ್ತೆ ಅಷ್ಟಾಗುತ್ತೆ. ಸೊ ಇದಿಷ್ಟು ಹಚ್ಕೊಂಡು ನಾವು ಮಾನ್ಸೂನ್ನ ಕೇರನ್ನು ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ ನನ್ನ ಲಾಂಗ್ ವಿಡಿಯೋದಲ್ಲಿ ನಾನು ಇದನ್ನು ತೋರಿಸಿರ್ತೀನಿ ನಿಮಗೆ. ಓಕೆ, ಹಾಗಾಗಿ ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸ್ಮೂತ್ ಇದೆ, ಆಮೇಲೆ ಶೈನಿಂಗ್ ಇದೆ. ನೋಡಿ ಶೈನಿಂಗ್ ಗೊತ್ತಾಗುತ್ತೆ, ಆ ಕಡೆ ಸೈಡಲ್ಲಿ ಶೈನಿಂಗ್ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಇವತ್ತು ನಾನು ಒಂದು ಪೊಂಗಲ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಇದನ್ನು ಹೆಸರುಬೇಳೆಯನ್ನು ಹೇಳ್ತಾರೆ, ಬಟ್ ನಾನೇ ಬೇರೆ ಥರ ಮಾಡ್ತೀನಿ. ಓಕೆ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಬರಲಾ? ಬಾಯ್ ಬಾಯ್.